ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಥವಾ ಫುಡ್ ಬ್ಲಾಗ್ಸ್. ನಾನಿವತ್ತು ಮನೆಯಲ್ಲೇ ಸೂಪರಾಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ವಿತೌಟ್ ಓವನ್. ನೋಡಿ ಚೀಸ್ ಫುಲ್ ಹೇಗಿದೆ ಅಂತ, ಸಖತ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ವಾರ್ಮ್ ವಾಟರ್ 1 ಕಪ್ ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗಷ್ಟು ಡ್ರೈ ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲದನ್ನು ಕಲಿಸ್ಬಿಟ್ಟು 15 to 20 ಮಿನಿಟ್ಸ್ ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ, ಈಸ್ಟು ಈ ಥರ ಉಬ್ಬಿರಬೇಕು. ಇಲ್ಲಿ ನಾನು ಒಂದು ಬಟ್ಲಿಗೆ 2 ಕಪ್ ಆಗಷ್ಟು ಮೈದಾನ ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು, ಆದರೆ ಟೇಸ್ಟ್ ಮಾತ್ರ ಮೈದಾದಲ್ಲಿ ಮಾಡೋ ಥರ ಬರೋದಿಲ್ಲ. ಈಗ ಉಪ್ಪು ಮತ್ತು ಮೈದಾನ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಈಸ್ಟ್ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸತಿ ಹಾಕೋದು ಬೇಡ. ಸೊ ಕನ್ಸಿಸ್ಟೆನ್ಸಿ ಮೇಲೆ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಾಗ ನಾನೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಈ ಥರ ನಾವು ನೀಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಾಫ್ಟ್ ಡೋ ಆಗಿರಬೇಕು. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಇದು ಸೈಜ್ ಡಬಲ್ ಆಗಿರಬೇಕು. ಅಲ್ಲಿವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡ್ತಿದ್ದೀರಲ್ಲ, ಈ ಥರ ಉಬ್ಬಿರಬೇಕು ಹಸಿಟ್ಟು. ಮತ್ತೊಂದು ಸತಿ ಚೆನ್ನಾಗಿ ನೀರು ಮಾಡ್ಕೊಳ್ಳೋಣ. ಸೊ ನಾನೀಗ ಹಸಿಟ್ಟನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಪಿಜ್ಜಾ ಬೇಕು ಮತ್ತು ಯಾವ ಸೈಜ್ ಬೇಕು ಅನ್ನೋದ್ರ ಮೇಲೆ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗಿಲ್ಲಿ 3 ಪಿಜ್ಜಾ ಆಗಷ್ಟು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ನಾನೀಗ ಪಿಜ್ಜಾಗೆ ಪನ್ನೀರನ್ನು ಹಾಕೋದ್ರಿಂದ ಪನ್ನೀರ್ಗೆ ಏನೇನು ಹಾಕಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ.
ನೋಡಿ ಪನ್ನೀರ್ನ ಕ್ಯೂಬಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪನ್ನೀರ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಪನ್ನೀರ್ನ ಹಾಗೆ ಇಡೋ ಬದಲು ಈ ಥರ ಇದಕ್ಕೆ ಮಸಾಲೆನ ಹಾಕ್ಬಿಟ್ಟು ಇಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಸ್ ಇಟ್ ಈಸ್ ನಾವು ಚಪಾತಿ ಹೇಗೆ ತಿಡ್ಕೊಳ್ತೀವೋ ಹಾಗೆಯೇ ಇದಕ್ಕೂ ಕೂಡ ಮೈದಾ ಹಸಿಟ್ಟು ಹಾಕಿ ಚಪಾತಿ ತೀಡೋ ಥರನೇ ತಿಡ್ಕೋಬೇಕಾಗುತ್ತೆ. ಅರೆ ತುಂಬ ತೆಳುವೂ ಇರಬಾರ್ದು, ಹಾಗೆ ತುಂಬ ದಪ್ಪನೂ ಇರಬಾರ್ದು. ನೋಡಿ ಈ ಥರ ನೋಡಿ ನೀರು ತಗೊಂಡು ಈ ಥರ ಸೈಡಲ್ಲೆಲ್ಲ ಅಂಟಿಸಿ ಇದನ್ನು ನೋಡಿ ಈ ಥರ ರೋಲ್ ಮಾಡ್ಕೊಬೇಕಾಗುತ್ತೆ. ಸೊ ಆ ಪಾರ್ಟ್ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ಬೆಂದಮೇಲೆ. ಸೇಮ್ ಈಗ ನಾವು ಡಾಮಿನೋಸಲ್ಲೆಲ್ಲ ಹೇಗೆ ತಿಂತೀವಿ ಹಾಗೆ ಇರುತ್ತೆ. ಈ ಥರ ಮಾಡ್ಕೊಂಡಿಲ್ಲ ಅಂದರೂ ಇಟ್ಕೋಬೋದು, ಬಟ್ ಆ ಸ್ಟೈಲಲ್ಲಿ ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಫೋರ್ಕ್ ತೊಗೊಂಡು ಈ ಥರ ಅಲ್ಲಲ್ಲಿ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ತಟ್ಟೆಲಾದರೂ ಇಟ್ಕೋಬೋದು, ಇಲ್ಲ ಯಾವ್ದಾದ್ರು ಅದಕ್ಕೆ ಅಂತ ಬಂದಿರೋ ಪಿಜ್ಜಾ ಮೋಲ್ಡ್ಸಲ್ಲಾದರೂ ನೀವು ಇಟ್ಕೋಬೋದು. ಸೊ ಈ ಥರ ನಾನು ಆಯಿಲ್ನ ಹಚ್ಕೊಂಡು ಆ ಬೇಸ್ನ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಒಂದು 10 ನಿಮಿಷ ಈ ಥರ ಬಟ್ಟೆನ ಹಾಕಿ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಅದು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನಾವಿಲ್ಲಿ ಕುಕ್ಕರ್ನ ಪ್ರೀ ಹೀಟ್ಗೆ ಇಟ್ಕೋಬೇಕಾಗತ್ತೆ ಒಂದು 10 ನಿಮಿಷವರೆಗೂ. ಈಗ ರೆಡಿ ಮಾಡಿ ಇಟ್ಟಿದ್ದಂಥ ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಫಸ್ಟಿಗೆ ಮೊಝರೆಲ್ಲಾ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಯಾವ ವೆಜಿಟೇಬಲ್ ಬೇಕೋ ಆ ವೆಜಿಟೇಬಲ್ನ ಇಟ್ಕೋಬೋದು. ನಾನಿಲ್ಲಿ ಈರುಳ್ಳಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಮಶ್ರೂಮು ಮತ್ತು ನಿಮ್ಗೆ ಯಾವುದು ವೆಜಿಟೇಬಲ್ ಇಷ್ಟ ಆಗುತ್ತೋ ಅದು ಇಟ್ಕೋಬೋದು. ಮತ್ತು ಆಗಲೇ ಮಸಾಲೆ ಎಲ್ಲ ಹಾಕಿಟ್ಟಿದ್ದಂಥ ಪನ್ನೀರ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಈಗ ಪ್ರೊಸೆಸ್ಡ್ ಚೀಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಚೀಸ್ ಬೇಕಾದರೆ ಹಾಕ್ಕೋಬೋದು. ಈಗ ಇಲ್ಲಿ ನಾನು ಪ್ರೀ ಹೀಟ್ ಮಾಡಿಟ್ಟಿದ್ದಂಥ ಕುಕ್ಕರ್ಗೆ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಓವನಲ್ಲೂ ಸಹ ಮಾಡ್ಕೋಬೋದು. ಹಾಗೆ ಪಿಜ್ಜಾನ ಇಟ್ಟಿದ್ದೀನಿ.
ಸೊ ಇಲ್ಲಿ ನಾನು ವಿಸಿಲ್ನ ಇಟ್ಕೊಳ್ತಿಲ್ಲ, ವಿಸಿಲ್ನ ಇಟ್ಕೊಳ್ದೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಹಾಗೆ ಒಂದು 5 ಮಿನಿಟ್ಸ್ ಆದಮೇಲೆ ಈ ಥರ ಆಯಿಲ್ನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಚೀಸ್ನ ಸ್ವಲ್ಪ ಮೆಲ್ಟ್ ಆಗಿದೆ, ಹಾಗೆ ಸೈಡ್ ಕೂಡ ಉಬ್ಬಿದೆ. ಸೊ ಇದರಿಂದ ನಮಗೆ ಡಾಮಿನೋಸಲ್ಲಿ ಹೇಗೆ ತಿಂತೀವೋ ಆ ಥರ ಸ್ಟೈಲಲ್ಲಿ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಿಜ್ಜಾ ರೆಡಿ ಆಗಿದೆ. ನನಗಿಲ್ಲಿ 30 ಮಿನಿಟ್ಸ್ ಬೇಕಾಯಿತು ಒಂದು ಪಿಜ್ಜಾ ರೆಡಿ ಆಗೋಷ್ಟಕ್ಕೆ. ಹೋಮ್ ಮೇಡ್ ಆಗಿದ್ರು ವಿತೌಟ್ ಓವನ್ ಆಗಿದ್ರು ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ನೋಡ್ತಿದ್ದೀರಲ್ಲ ಚೀಸ್ ಪುಲ್ ಹೇಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.